ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀವ್ ಯಾಕೆ ಮತ್ತೆ ಬರಕ್ ಹೋದ್ರಿ? ನಾವು ಫೈಲ್ಸ್ ಎಲ್ಲ ನೋಡಿದ್ದಾಯ್ತು. ನೀವ್ ಆರಾಮಾಗಿ ರೆಸ್ಟ್ ಮಾಡಕ್ ತಾನೆ? ಪರವಾಗಿಲ್ಲ ಅಭಿ, ಆಗ್ಲಿಂದ ಕೂತಿದ್ನಲ್ಲ, ಸ್ವಲ್ಪ ಕಾಲು ನೋವ್ತಾ ಇದೆ. ಆ ಫೈಲ್ಸ್ ಎಲ್ಲ ನೋಡ್ಬಿಡೋಣ. ಅಮ್ಮ, ನಾವು ಆಲ್ರೆಡಿ ಎಲ್ಲ ನೋಡಿದ್ದಾಯ್ತು. ನೀವ್ ಆರಾಮಾಗಿ ಕಾಲ್ ಹಿಡ್ಕೊಂಡು ಕೂತ್ಕೊಳ್ಳಿ. ಅಭಿ, ಏನೂ ಆಗಿಲ್ಲ ಹೇಳಿ, ನಾನು ಫೈಲ್ಸ್ ನೋಡ್ತೀನಿ. ಬೇಡ ಅಮ್ಮ, ನಾವು ನೋಡ್ತಿದೀವಲ್ಲ. ಮಗ ನಿಮ್ಗೆ ಸೇವೆ ಮಾಡ್ಬೇಕಾದಾಗ ನೀವು ಮಾಡಿಸ್ಕೋಬೇಕು. ಈ ತರನಾದ್ರೂ ನಿಮ್ ಮಗಂಗ್ ಸ್ವಲ್ಪ ಪುಣ್ಯ ಬರ್ಲಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ದೀಪಿಕಾ. ನಾನು ಆಲ್ರೆಡಿ ತುಂಬಾ ಪುಣ್ಯ ಮಾಡಿದ್ದೀನಿ. ಅಷ್ಟು ಪುಣ್ಯ ಮಾಡಿರೋದಕ್ಕೆ ತಾನೆ ಇಂಥ ಅಮ್ಮ ಸಿಕ್ಕಿರೋದು. ಸಾಕು ಅಭಿ, ಇನ್ನು ಉಳಿದಿರೋ ಫೈಲ್ ಏನಿದೆ ಅದನ್ನ ನೋಡು. ಅಮ್ಮ, ಎಲ್ಲ ಫೈಲ್ಸ್ಗಳು ನೋಡಿದ್ದಾಯ್ತು. ನಮ್ಮ ಕಂಪ್ನಿಗಿರೋದು ಲಾಸ್ ಎಷ್ಟು, ಪ್ರಾಫಿಟ್ ಎಷ್ಟು ಅಂತ ಈ ಫೈಲ್ಸ್ಗಳಲ್ಲಿದೆ. ಹಾಗೇನೆ ಬಂದಿರೋ ಲಾಭದಲ್ಲಿ ಕಂಪ್ನಿ ಅಕೌಂಟಿಗೆ ಹೋಗಿರೋದೆಷ್ಟು, ಚಿಕ್ಕಮ್ಮನ ಅಕೌಂಟಿಗೆ ಹೋಗಿರೋದೆಷ್ಟು, ಎಲ್ಲ ಡೀಟೇಲ್ಸು ಫೈಲ್ಸಲ್ಲಿದೆ. ಅಪ್ಪ, ಅಂತೂ ನಾವು ಅನ್ಕೊಂಡಿದ್ದೆಲ್ಲ ಆಯ್ತು. ನೋಡಿ ಅಮ್ಮ, ಚಿಕ್ಕಮ್ಮ ನಮ್ಮ ಕಂಪ್ನಿಗೆ ಬರಬೇಕಾಗಿರೋ ಲಾಭದ ದುಡ್ಡನ್ನ ಎಷ್ಟು ಕೋಟಿ ನುಂಗಿದ್ದಾರೆ ಅಂತ. ಆ ಲಾಭದ ದುಡ್ಡನ್ನ ನಮ್ಮ ಕಂಪ್ನಿ ಅಕೌಂಟಿಗೆ ಬಂದಿದ್ರೆ ನಮ್ಮ ಕಂಪ್ನಿ ಇವತ್ತು ಎಲ್ಲೋ ಇರ್ತಿತ್ತು. ಪಾಪ ನಮ್ಮ ಕಂಪ್ನಿ ಎಂಪ್ಲಾಯೀಸ್ಗೆ ಇಂಕ್ರಿಮೆಂಟ್ ಕೊಡ್ಬೋದಿತ್ತು, ಬೋನಸ್ ಕೊಡ್ಬೋದಿತ್ತು. ಅಷ್ಟೇ ಯಾಕೆ, ನಾವು ಇನ್ನೊಂದು ಬ್ರಾಂಚ್ ಕೂಡ ಓಪನ್ ಮಾಡ್ಬೋದಿತ್ತು. ಚಿಕ್ಕಮ್ಮನ ಎಷ್ಟು ನಂಬಿದ್ವಿ, ಆದರೆ ನಮಗೆ ನಂಬಿಕೆ ದ್ರೋಹ ಮಾಡಿಬಿಟ್ರು. ಅವರು ವಿಷಾನ ಅಮೃತ ಅಂತ ಕೊಡ್ತಿದ್ರು, ನಾವು ಅದನ್ನೇ ನಂಬಿ ತಿಂತಾ ಇದ್ವಿ. ಅವ್ರನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ವಿ, ಆದರೆ ಅವರೇ ದ್ರೋಹ ಮಾಡಿದ್ರು. ಈಗ್ಲಾದ್ರೂ ಗೊತ್ತಾಯ್ತಾ ಅಭಿ? ಶಾರ್ವರಿ ಅತ್ತೆ ಮಾಡಿರೋ ಮೋಸಕ್ಕೆ ನಮ್ಗಿಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿದೆ. ಯೋಚನೆ ಮಾಡ್ಬೇಡ, ಇನ್ ಮುಂದೆ ಎಲ್ಲ ಸರಿ ಹೋಗುತ್ತೆ. ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ? ನಿಮ್ಮಲ್ಲಿ ನನ್ನನ್ನು ಒಬ್ಳು ಅಂತ ಯಾಕೆ ಅನ್ಕೋತಿಲ್ಲ? ನನ್ನನ್ನು ಯಾಕೆ ಇಷ್ಟು ದೂರ ಇಟ್ಟಿದ್ದೀರಾ? ಏನಿಲ್ಲ ಪೂರ್ಣಿ, ಶಾರ್ವರಿ ವಿಚಾರದಲ್ಲಿ ಅಭಿ ತುಂಬ ಬೇಜಾರು ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಅವನಿಗೆ ಸಮಾಧಾನ ಮಾಡೋಕ್ಕೆ ಅಂತ ಬಂದೆ. ಹೌದು ಅಕ್ಕ, ಅವನ ವಿಷಯದಿಂದ ಆಚೆ ಬರೋಕ್ಕೆ ಆಫೀಸ್ ಕೆಲಸನೆಲ್ಲ ಮನೆಯಲ್ಲೇ ಮಾಡ್ತಿದ್ದಾನಷ್ಟೇ. ಅದಕ್ಕೆ ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಆದರೆ ಆಫೀಸ್ಗೆ ಹೋಗಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ಎಲ್ಲ ಫೈಲ್ಸ್ಗಳನ್ನೂ ಮನೆಗೆ ತರಿಸ್ಕೊಂಡು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಆದರೆ ನೀವೀಗ ಶಾರ್ವರಿಯತೆ ಬಗ್ಗೆ ಏನೋ ಮಾತಾಡ್ತಿದ್ರಿ ಅಲ್ವಾ? ಅಂದರೆ ಅಕ್ಕಂಗೆ ನಾವು ಆಡಿದ ಮಾತುಗಳು ಕೇಳಿಸ್ಲಿಲ್ಲ ಅನ್ನಂಗಾಯ್ತು. ಅದೇ ಅಕ್ಕ, ಅಭಿ ಅವಾಗ್ಲಿಂದ ಶಾರ್ವರಿ ಅತ್ತೆ ಬಗ್ಗೆನೇ ಮಾತಾಡ್ತಿದ್ದ. ನಾನು ಹಾಗೆ ಕೇಳಿದ್ರೆ ತಪ್ಪೇನೋ ಅಂತ ಹೇಳ್ತಿದ್ದ. ತಪ್ಪು ಅಭಿ, ಯಾವುದೇ ವಿಷಯ ಆಗಿದ್ರೂ ಕೂತ್ ಮಾತಾಡ್ಬೋದಾಗಿತ್ತು. ಆದರೆ ನಿಮ್ಮ ದೊಡ್ಡವ್ರ ಹತ್ರ ಆಗ ನಡ್ಕೊಂಡಿದ್ದು ತಪ್ಪು ಅಂತ ನನಗೂ ಅನ್ನಿಸ್ತಿದೆ. ಆದರೆ ಏನು ಮಾಡೋದು, ನಿಂಗೆ ತುಂಬ ಮುಂಗೋಪ. ಇನ್ಮೇಲೆ ಯಾವುದೇ ನಿರ್ಧಾರ ತಗೋಬೇಕಿದ್ರು ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೋ. ಅಮ್ಮ ಈಗಾಗಲೇ ಈ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಅನ್ಸುತ್ತೆ. ಅಮ್ಮ ಏನು ಹೇಳ್ತಾರೋ ಅದನ್ನು ಕೇಳು. ಅಮ್ಮ, ನೀವು ಕಷಾಯ ಬೇಕು ಅಂತ ಕೇಳಿದ್ರಲ್ಲ, ಈಗಲೇ ಮಾಡ್ಕೊಡ್ಲಾ? ಅದನ್ನು ಕೇಳೋಣ ಅಂತ ಬಂದೆ. ಈಗ ಬೇಡ ಪೂರ್ಣಿ, ಆಮೇಲೆ ಹೇಳ್ತೀನಿ. ಸರಿ. ಪಾಪ ಅಕ್ಕ, ಎಷ್ಟು ಇನ್ನೋಸೆಂಟ್ ಅಲ್ವಾ? ಶಾರ್ವರಿ ಅತ್ತೆ ಈಗೆಲ್ಲ ಮಾಡಿದ್ದಾರೆ ಅಂದರೆ ಅಕ್ಕನೂ ನಂಬಲ್ಲ ಅನ್ಸುತ್ತೆ. ಯಾರು ನಂಬಲ್ಲ ದೀಪಿಕಾ.
ಅಷ್ಟು ನಾಟಕ ಮಾಡಿದ್ದಾರೆ ಅವರು. ಇವ್ರನ್ನೆಲ್ಲ ನಂಬಿಸ್ಬೇಕು ಅಂದರೆ ಸಾಕ್ಷಿ ಸಮೇತ ತೋರಿಸ್ಬೇಕು. ಈಗ ಆ ಸಾಕ್ಷಿ ನನ್ನ ಕೈಯಲ್ಲಿದೆ. ಇದನ್ನೆಲ್ಲ ತಗೊಂಡು ಹೋಗಿ ಚಿಕ್ಕಮ್ಮನ ಮುಂದೆ ಇಟ್ಟು ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ನೋಡೋಣ ಅದೇನು ಉತ್ತರ ಕೊಡ್ತಾರೆ ಅಂತ. ಅಭಿ, ಮತ್ತೆ ಅದೇ ತಪ್ಪನೆ ಮಾಡ್ತಾ ಇದೀಯಾ. ನೇರವಾಗಿ ಎದುರಿಗೆ ನಿಂತು ಯುದ್ಧ ಮಾಡೋರ ಜೊತೆ ಹೇಗಾದ್ರೂ ಹೋರಾಡ್ಬೋದು. ಆದ್ರೆ ಬೆನ್ ಹಿಂದೆ ಈ ರೀತಿ ಚೂರಿ ಹಾಕೋರ್ ಜೊತೆ ಯುದ್ಧ ಮಾಡಬೇಕು ಅಂದಾಗ ಈ ರೀತಿ ನೇರವಾಗಿ ಹೋರಾಡೋದು ತಪ್ಪಾಗತ್ತೆ. ನಿನಗೆ ನನ್ನ ಮಾತು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಮೊದಲು ಈ ವಿಷಯನ ಯಾರಿಗೆ ಹೇಳಬೇಕು ಅನ್ನೋದನ್ನ ಯೋಚನೆ ಮಾಡು. ಅಕಸ್ಮಾತು ನೀನು ನೇರವಾಗಿ ಶಾರ್ವರಿ ಹತ್ರ ಇದನ್ನೆಲ್ಲ ಕೇಳೋದೇ ಆದ್ರೆ ಅವಳು ಮತ್ತೆ ನಾಟಕ ಮಾಡಿ ಈ ಸಾಕ್ಷಿಗಳೆಲ್ಲ ಸುಳ್ಳು ಅನ್ನೋ ಹಾಗೆ ಮಾಡ್ಬೋದು. ಶಾರ್ವರಿನ ಕೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನಾವಿದನ್ನೆಲ್ಲ ಹೇಳಬೇಕಾಗಿರೋದು ಬೇರೆಯವ್ರಿಗೆ. ನಿಜ ಅಮ್ಮ, ಹಾವನ್ನು ಹಿಡಿಬೇಕಾದ್ರೆ ನಾವು ನಾಜೂಕಾಗಿ ಇರಬೇಕಾಗುತ್ತೆ. ನೀವು ಹೇಳಿದ ಹಾಗೆ ಚಿಕ್ಕಮ್ಮ ಮಾಡಿರೋ ಮೋಸನ ಎಲ್ರಿಗೂ ತಿಳಿಯೋ ಹಾಗೆ ನಾನು ಮಾಡ್ತೀನಿ. ಇನ್ನೊಂದ್ಸರಿ ಸರಿಯಾಗಿ ನೋಡಿ ಹೇಳು. ಆಕ್ಸಿಡೆಂಟ್ ಮಾಡಿದ್ದು ಈ ಹುಡುಗಿ ಅಲ್ವಾ? ಅಲ್ವೇ ಅಲ್ಲ ಸರ್, ನನಗೆ ಚೆನ್ನಾಗಿ ನೆನಪಿದೆ. ಆಕ್ಸಿಡೆಂಟ್ ಮಾಡಿದವರು ಸ್ವಲ್ಪ ವಯಸ್ಸಾಗಿತ್ತು, ಸುಮಾರು 40-45 ವರ್ಷ ಆಗಿತ್ತು ಸರ್. ಸೀರೆ ಹುಟ್ಟಿದ್ರು. ಆಕ್ಸಿಡೆಂಟ್ ಮಾಡ್ತಿದ್ದಂಗೆ ಕಾರ್ನ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೊರಟೋದ್ರು. ಹೇ ಸಮರ್ಥ, ಆ ಫೋಟೋ ತೋರಿಸು. ಇವಳೆ ಸರ್, ಈ ಹೆಂಗಸೆ ಆಕ್ಸಿಡೆಂಟ್ ಮಾಡಿದ್ದು. ಸರಿಯಾಗಿ ನೋಡಿ ಹೇಳು. ನಿನ್ನ ಮಾತುಗಳು ತುಂಬ ಮುಖ್ಯ ಆಗುತ್ತೆ. ನನಗೆ ಚೆನ್ನಾಗಿ ಗೊತ್ತು ಸರ್. ಈಗಲೂ ಕಣ್ಮುಚ್ಚಿದ್ರೆ ಆಕ್ಸಿಡೆಂಟ್ ಕಣ್ಮುಂದೆ ಬರುತ್ತೆ ಸರ್. ಇವರೇ ಆಕ್ಸಿಡೆಂಟ್ ಮಾಡಿದ್ದು ಸರ್. ಅಯ್ಯೋ ಪಾಪಿ ಶಾರ್ವರಿ, ನನ್ನ ಪ್ರಾಣ ತೆಗೆಯೋದಕ್ಕೆ ಹೋಗಿ ಅನ್ಯಾಯವಾಗಿ ಆ ರವೀಂದ್ರನ ಬಲಿ ತಗೊಂಡು ಬಿಟ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.